ಬಡ್ಡಿ ದರ ಕಂಡುಹಿಡಿಬೇಕಾದ್ರೆ ನೀವು ಏನು ಮಾಡಬೇಕು ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊರಿ, ನಿಮಗೆ ತಿಳಿತದೆ. ಚಂದಂಗೆ ತಿಳ್ಕೊಂಡ್ರಿ ಅಂತಂದ್ರೆ ಭಾಳ ಸರಳ ಇರ್ತದೆ. ಲಕ್ಷ ಕೊಟ್ಟು ನೋಡ್ರಿ. ಅಸಲು ಬರೋಬ್ಬರಿ ಬರ್ಕೊರಿ. ಅಸಲು ಬರೋಬ್ಬರಿ 1,000 ರೂಪಾಯಿ. ತಿಂಗಳಿಗೆ ಬಡ್ಡಿ ಬರೋಬ್ಬರಿ 15 ರೂಪಾಯಿ. ಮುಂದೆ ಅವಧಿ ಬರೋಬ್ಬರಿ 1 ತಿಂಗಳು. ನೋಡ್ರಿ ಅವ್ರು ಬರ್ದಾರ ನೋಡ್ರಿ, 1,000 ರೂಪಾಯಿಗೆ 1 ತಿಂಗಳಿಗೆ 15 ರೂಪಾಯಿ ಬಡ್ಡಿ ಅಂದಾರು. ಅದನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡು ಬಿಟ್ರಿ ಅಂತಂದ್ರೆ ಮುಂದೆ ನಿಮ್ಮ ಸಂಗತಿಗಳನ್ನು ಹೆಂಗೆ ಬೇಕಾದಂಗೆ ಹಚ್ಚಲಿಕ್ಕೆ ಬರ್ತದೆ. ಈಗ ಅವ್ರು ಏನು ಕೇಳ್ಯಾರ, ಶೇಕಡಾ ದರ ಕೇಳ್ಯಾರ. ಶೇಕಡಾ ದರ ಬರೋಬ್ಬರಿ ಎಷ್ಟು? ನಿಮಗೆ ನಾವೊಂದು ಮಾತು ಹೇಳಿದ್ದೆ, ತಿಂಗಳು ಬಂದಾಗ ನೀವು 12 ಹಚ್ಚರಿ ಅಂತ ಹೇಳಿದ್ದೆ. ಅಸಲು ಬರೋಬ್ಬರಿ 1,000 ರೂಪಾಯಿ ಆತ. ಆಮೇಲೆ ಬಡ್ಡಿ ಎಷ್ಟದ? 15 ಅದ. ಅವಧಿ ಎಷ್ಟದ? 1 ತಿಂಗಳದ. ಶೇಕಡಾ ದರ ಕೇಳ್ಯಾನ. ಅವಾಗ ನೀವೇನು ಮಾಡಬೇಕು? ಶೇಕಡಾ ದರ ಬರೋಬ್ಬರಿ 100 ಗುಂಡೆ 1 ಇಡ್ಲಿಕ್ಕೆ ಬರೋದಿಲ್ಲ. ಈಗ ಯಾಕೆ ಹೇಳ್ರಿ? ಇದು ತಿಂಗಳದಾಗದ ಅಂದ್ರೆ 12 ಇಡ್ರಿ. 100 ಗುಂಡೆ 12 ಗುಂಡೆ 12 ಬಡ್ಡಿ ಸರ್ವಾಸ್ ಬಾಗಿಲೆ ಅಸಲು ಗುಂಡ್ಲೆ ಅವಧಿ. ಭಾಳ ಹುಷಾರನೇ ಗಣಿತ ತಿಳ್ಕೊಬೇಕು. ಯಾಕೆ ನಾವು 12 ಹಚ್ಚಿದ್ವಿ? ತಿಂಗಳದಾಗದ ಇಲ್ಲಿ ಹಚ್ಚರಿಗೆ ಅದರ ಪ್ರಕಾರ 100 ಗುಂಡ್ಲೆ 12 ಬಡ್ಡಿ 15 ಸರ್ವಾಸ್ ಬಾಗಿಲೆ ಅಸಲು 1,000 ಅದ. ಅವಧಿ 1 ತಿಂಗಳದ. ನೋಡ್ರಿ, ಇವು 2 0 ಹೋದು, ಇವು 2 0 ಹೋದು. 5 2 5 3 2 1 2 6 6 3 18 ಶೇಕಡ. ಆನ್ಸರ್ ಇಸ್ ಈಕ್ವಲ್ ಟು 18 ಶೇಕಡ. ಆನ್ಸರ್ ಏನು? 18 ಶೇಕಡ. 18 ಶೇಕಡ ಉತ್ತರ ಸಂಖ್ಯೆ ಎಲ್ಲದ? ಬಿ. ನೋಡ್ರಿ, ಯಾವುದೇ ಲೆಕ್ಕ ನೀವು ತಿಳ್ಕೊಬೇಕಾದ್ರೆ ನಿಮಗೆ ನಾ 12 ಹಾಕಿಸ್ತಿದ್ ನೋಡು. 100 ಗುಂಡ್ಲೆ 1 ತಿಂಗಳದಾಗ ಬಂದಾಗ 12 ಹಾಕ್ರಿ. ಅಸಲು ಎಷ್ಟದ? 1,000 ರೂಪಾಯಿ. ಬಡ್ಡಿ ಎಷ್ಟದ? 15 ಅದ. ಅವಧಿ 1 ತಿಂಗಳದ. ಶೇಕಡಾ ದರ ಕೇಳೋಣ. 100 ಗುಂಡ್ಲೆ 12 ಹಾಕಿದ್ವಿ, ತಿಂಗಳದಾಗದ ಅವಧಿ. 100 ಗುಂಡ್ಲೆ 12 ಗುಂಡ್ಲೆ ಬಡ್ಡಿ ಸರಾಸರಿ ಅಸಲು ಗುಂಡ್ಲೆ ಅವಧಿ. 100 ಗುಂಡ್ಲೆ 12 ಯಾಕೆ ಹಾಕಿದ್ವಿ ಅಂದ್ರೆ ತಿಂಗಳದಾಗದ. ಬಡ್ಡಿ ಎಷ್ಟದ? 15 ಅದ. ಅಸಲು 100 ಅದ. ಅವಧಿ 1 ಅದ. ಬರೋಬ್ಬರು 18 ಶೇಕಡಾ ಬಡ್ಡಿ ದರ ಬಂತು. ಉತ್ತರ ಸಂಖ್ಯೆ ಬಿ. ಇಂಥವೆಲ್ಲ ಲೆಕ್ಕ ತಿಳ್ಕೊಂಡು ಸರಿಯಾಗಿ ಮಾಡಬೇಕು. ಒಂದ್ಸಲ ನಿಮಗೆ ರೀತಿ ಗುರ್ತಾದ್ರೆ ಗಣಿತಗಳು ಮುಂದೆ ಭಾಳ ಎಕ್ಸ್ಪರ್ಟ್ ಮಾಡ್ತಾರೆ.